ಅಲ್ಲ ನನಗೇನೆಂದರೆ ಪ್ರೇಕ್ಷಕರಿಗೆ ನಾನು ಹೇಳೋದಂದ್ರೆ ನಾನು ಸ್ಪೆಷಲಿಸ್ಟ್ ವಿನಂತಿ ಏನಂದರೆ ಪ್ರೇಕ್ಷಕರಿಗೆ ನಾನು ಹೇಳಿದ್ನಲ್ಲ ಕತೆ ಅನ್ನೋದು ಏನೋ ಫಿಕ್ಸ್ ಆಗಿಬಿಟ್ಟಿದೆ. ಇವರು ಅಂದ್ರೆ ಮಾಸ್ ಅಂದ್ರೆ ಮಾಸು, ಇಲ್ಲ ಬರೀ ಫ್ಯಾಮಿಲಿ ಅಂದರೆ ಫ್ಯಾಮ್ಲಿನೂ ಹೇಳೋದು ಅಲ್ಲ. ಎಲ್ಲರಿಗೆ ನಂದು ಕತೆ ಏನಾಗಿದೆ ಅದನ್ನಲ್ಲಿ ಎರಡು ಘಟ್ಟದ ಸಿನಿಮಾ ಅಂದರೆ ಈಗ ನೋಡಿ ನನಗೇನೆಂದರೆ ಎಲ್ಲದಕ್ಕಿಂತ ನನಗೆ ಆಸ್ತಿ ಸಿನಿಮಾನ ಗೆಲ್ಲಬೇಕಾದ್ರೆ ಒಬ್ಬರಿಂದಲ್ಲ. ನಾನು ಮಾಡಬೇಕಾದ್ರೆ ಇವತ್ತು ರವಿ ಬಸೂರು ಹಾಡುಗಳು ನನಗೆ ವಿಶೇಷವಾಗಿ ನಾನು ಯಾಕೆ ಇವತ್ತು ನೆನೆಸ್ತಾ ಇದ್ದೀನಿ ಅಂದರೆ ಒಬ್ಬರು ಹಾಲಿವುಡ್ಡು ಟಾಲಿವುಡ್ ಲೆವೆಲ್ ಬೃಹದಾಕಾರಿ ನಮ್ಮ ಖುಷಿ. ಒಬ್ಬ ಕನ್ನಡದ ಒಬ್ಬ ಸಂಗೀತ ನಿರ್ದೇಶಕ ದೊಡ್ಡ ಮಟ್ಟಕ್ಕೆ ಬೆಳೆದಿರೋ ಅಂಥ ಸಂಗೀತಗಾರ ನನಗೆ ಒಂದು ನನ್ನ ಸಿನಿಮಾನ ಹಾಡು ಬರೋದು ಇವತ್ತು ಭಾಳ ಈಗ ಆರ್ಗ್ಯಾನಿಕ್ಕಾಗಿ 3-3.5 ಲಕ್ಷ ಇದು ಹೋಗ್ತಾಯಿದೆ. ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ದೊಡ್ಡ ಇವೆಂಟ್ ಮಾಡಿ ನಮ್ಮ ಆಡಿಯೋ ಲಾಂಚ್ ಮಾಡಿದ್ವಿ. ಆಮೇಲೆ ನನಗೆ ಆರ್ಟಿಸ್ಟ್ ನಮಗೇನೆಂದರೆ ನಮ್ಮ ಕತೆಗೆ ಪೂರ್ವವಾಗಿ ಸುಮನ್ ಅವರು ಒಂದು ಘಟ್ಟದಲ್ಲಿ, ಸಯ್ಯಾಜಿ ಸಂದೆ, ಪವಿತ್ರ ಲೋಕೇಶ್, ಅವಿನಾಶ್, ಮುಖ್ಯಮಂತ್ರಿ ಚಂದ್ರು, ವಿನಯ ಪ್ರಸಾದ್ ಅವರು ಒಂದು ದೊಡ್ಡ ದೊಡ್ಡ ತಾರಾ ಬಳಗ ಇಟ್ಕೊಂಡು ನಾನು ಸಿನಿಮಾ ಮಾಡಿದೆ. ಬಟ್ ಆವಾಗ ಯಾಕೆ ಆಗಿದೆ ಅಂದರೆ ಒಂದು ಸಿನಿಮಾನ ಚೆನ್ನಾಗಿ ಬರಬೇಕಾದ್ರೆ ಆ ಆರ್ಟಿಸ್ಟ್ಗಳು ಬೇಕು, ಆ ಥರ ಆ ಕ್ಯಾರೆಕ್ಟ್ರು ತುಂಬಿಸ್ತಕ್ಕಂಥ ಆರ್ಟಿಸ್ಟ್ಗಳು ಆದಾಗ ನಾವು ಗೆಲ್ತೀವಿ ಅನ್ನೋದಕ್ಕೆ ಆ ಎಲ್ಲ ಆರ್ಟಿಸ್ಟ್ಗಳಿಗೂ ಅದು ನಿದರ್ಶನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಅದು ಖುಷಿ ಕೂಡ ಬರ್ತಾಯಿದೆ. ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಕೆ ವಿ ರಾಜ್ ಅವರು ಒಂದು ಅದು ಇನ್ನೂ ಏನು ಹೇಳ್ಬೇಕಂದ್ರೆ ನಾನು ಯಾಕೆ ಚೆನ್ನಾಗಿ ಬಂದಿದೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ವರ್ಕ್ ಚೆನ್ನಾಗಿರೋ ಬರುತ್ತೆ ಅನ್ನೋದಕ್ಕೆ ಉದಾಹರಣೆಗೆ ಕೆ ವಿ ರಾಜ್ ಅವರು ಸ್ಕ್ರೀನ್ ಪ್ಲೇ ಮಾಡಿದ್ವಿ. ಯಾಕಂದರೆ 2 ಘಟ್ಟದಲ್ಲಿ ನಾವು ಸಿನಿಮಾ ಮಾಡಿದ್ವಿ. ಕೆ ವಿ ರಾಜ್ ಅವ್ರನ್ನ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದ್ರು. ಅಶೋಕ್ ಕಡಬ ಕತೆ ಮಾಡಿ ನಿರ್ದೇಶನ ಮಾಡೋದ್ರ ಜೊತೆಗೆ ಅವರೇ ಇಲ್ಲ ಸರ್ 2 ಘಟ್ಟದ ಒಂದು ಸಿನಿಮಾ ಇರೋದ್ರಿಂದ ಸ್ವಲ್ಪ ಅನುಭವಿಗಳನ್ನ ಚಿತ್ರಕಥೆ ಮಾಡೋಣ ಅಂತೇಳಿ. ಬಟ್ ನಾನೇಂದ್ರೆ ನೀವು ಕತೆಗೆ ಪೂರ್ವಕ್ಕೆ ಗೆಲ್ಲಬೇಕಾದ್ರೆ ಚೆನ್ನಾಗಿ ಬರ್ಬೇಕಾದ್ರೆ ಪ್ರೇಕ್ಷಕರಿಗೆ ಅಂದರೆ ಹೇಳಿದ್ವಲ್ಲ ಏನು ಹೊಲ್ತೀವಿ ಅಂದರೆ ನಾನು ಸರಿಯಾದ ಪ್ರಾಡಕ್ಟ್ ಕೊಟ್ಟಾಗ ಪ್ರೇಕ್ಷಕರು ನೋಡ್ತಾರೆ ಅನ್ನೋದೊಂದು ವಿಶ್ವಾಸ ಇದೆ. ಯಾಕಂದ್ರೆ ನಾನೊಬ್ಬ ಪ್ರೇಕ್ಷಕನಾಗಿ ನೋಡೀನಿ. ನೀವು ಆ ಥರನ ನನ್ನ ಸಿನಿಮಾ ಒಳ್ಳೆಯ ಕಂಟೆಂಟ್ ಸಿನಿಮಾಗಳನ್ನ ಗೆಲ್ಲಿಸಿ ಅಂತಕ್ಕನ್ನೋದು ಒಂದು ಭಾವನೆಯಿಂದ ಚಿತ್ರ ನಿರ್ಮಾಣ ಮಾಡಿದ್ದೀನಿ. ಇದು ಕೆ ವಿ ರಾಜ್ ಅವ್ರದ್ದಾಯಿತು. ಆಮೇಲೆ ಇನ್ನೊಂದು ನಾವೇನೆಂದರೆ ಸುರೇಶ್ ಅವರು ಎಡಿಟರ್ ನಮಗೆ. ಅಂದರೆ ನಾನು ವರ್ಕ್ ಹೆಂಗೆ ಮಾಡೀನಿ, ಟೇಬಲ್ ವರ್ಕ್ ಮಾಡ್ಕೊಂಡೀನಿ ಅಂದರೆ ಎಲ್ಲೂ ಯಾವುದು ಅಂದರೆ ಈ ಕತೆಗೆ ಏನು ಬೇಕು ಪ್ರತಿಯೊಂದು ಟೆಕ್ನಿಷಿಯನ್ಗಳು ಗೊತ್ತಲ್ವ, ನಾವು ಸಿನಿಮಾ ಹಾಕೋದೇ ಬಂಡವಾಳಲ್ಲ, ಯಾರು ಕೂಡ ಮಾಡಿದರೆ ಸಿನಿಮಾ ಗೆಲ್ಲುತ್ತೆ, ಆಮೇಲೆ ಸರಿಯಾಗಿ ಒಂದು ನ್ಯಾಯ ಒದಗಿಸ್ತಾರೆ ಅನ್ನೋ ದೃಷ್ಟಿಯಿಂದ ಒಳ್ಳೆ ಸುರೇಶ್ ಅವರು ಎಡಿಟ್ ಮಾಡಿದ್ದಾರೆ. ಈಗ ಅಂದರೆ ಒಟ್ಟಾರೆ ಚೆನ್ನಾಗಿ ಬಂದಿದೆ. ಪ್ರೇಕ್ಷಕರಿಗೆ ನನ್ನ ವಿನಂತಿ ಏನಂದರೆ ಅಂದರೆ ನಾನು ಬರೀ ಒಂದು ಒಳ್ಳೆ ಮಾಸ್ ಕಂಟೆಂಟ್ ಇಟ್ಕೊಂಡು ಜೊತೆಗೆ ಒಂದು ಜನ್ರೇಷನ್ ಫ್ಯಾಮಿಲಿ ಇದೆ ನಮ್ಮ ಇಂಡಿಯಾಗೆ. ಮಧ್ಯೆ ಯಾವಾಗಲೂ ಹೇಳ್ತಿರ್ತೀವಿ ನಮಗೆ ಭಾರತಕ್ಕೆ ನಮಗೆ ಒಂದು ಕಲ್ಚರ್ ಇದೆ. ನಮಗೆ ಅಪ್ಪ, ತಾತ, ಅಣ್ಣ, ತಮ್ಮ, ತಾತ, ಮುತ್ತಾತ. ಇವತ್ತು ಸಿಟಿ ಲೈಫಲ್ಲಿ ನಾವು ಮರಿತಾ ಇದ್ದೀವಿ. ನಾವು ತಾತ ಹೆಸರು ಹೇಳ್ತೀವಿ, ನಾವು ಅಪ್ಪನ ಹೆಸರು ಹೇಳ್ತೀವಿ, ಮುತ್ತಾತ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಬಟ್ ನಾನು ಯಾಕಂದರೆ ನನಗೆಲ್ಲೋ ಒಂದು ಕಡೆ ಹಳ್ಳಿ ಬೆಳೆದಿರೋನು ನಾನು. ಇವತ್ತು ನಾನು ತಾತ ಮುತ್ತಾತನ ಅವ್ರಿಗೆ ಇನ್ಸ್ಪೈರ್ ತಗೊಂಡು ನಾವು ಬೆಳೆದ್ರೆ ನಮಗೊಂದು ಕಲ್ಚರ್ ಇರುತ್ತೆ, ಒಂದು ಸಂಸ್ಕಾರ ಇರುತ್ತೆ, ಒಂದು ಒಳ್ಳೆ ಎಜುಕೇಷನ್ ಇರುತ್ತೆ, ನೆಮ್ಮದಿ ಬದುಕ್ತೀವಿ ಅನ್ನೋದು ನನ್ನ ಭಾವನೆನ. ಅದೇ ಒಂದು ಮೆಸೇಜನ್ನು ಪ್ರೇಕ್ಷಕರಿಂದ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಯುವ ಜನ್ರೇಷನ್ಗೆ. ಬಟ್ ಇನ್ನೂ ಹೆಚ್ಚು ಈ ಥರ ಸಿನಿಮಾಗಳು ಬರಲಿ ಅಂತ ಒಂದು ನನ್ನ ಅಪೇಕ್ಷೆ. ಆಮೇಲೆ ಇನ್ನೊಂದು ನಾನು ಹೇಳೋಕ್ಕೆ ಅಂದರೆ ಮಲೆನಾಡಿನಲ್ಲಿನೇ ಬಟ್ ನನಗೆ ಖುಷಿ ಏನಂದರೆ ಯಾವುದಂದರೆ ಪೂರ್ವಕವಾಗಿ ಒಂದು ಇಂಟ್ರೆಸ್ಟ್ ಬರೋಂಗೆ ಮಲೆನಾಡಿನಲ್ಲಿ ಇದು ಮಾಡ್ತೀವಿ, ಆ ಶೂಟಿಂಗ್ ಆಗಿರೋದ್ರಿಂದ ಅಲ್ಲಿ ವಾತಾವರಣಗಳು. ಬಟ್ ಈ ಸಿನಿಮಾ ಜರ್ನಿ ಖುಷಿ ಕೊಡುತ್ತೆ. ಅದಕ್ಕೆ ಗೆಲ್ಲಿಸಿ ಅನ್ನತಕ್ಕಂಥದ್ದು ಪ್ರೇಕ್ಷಕರಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.